ಹೇಳ್ತಾರಲ್ಲ ಕಲ್ಲೇಟ್ ತಗೊಳ್ಳೋದು ತಡಿಬೋದು ಬಟ್ ಕಣ್ಣೇಟ್ ತೆಗ್ರೆ ತಡಿಯೋಕ್ಕಾಗಲ್ಲ ಅಂತ. ಏನಾದ್ರು ಹ್ಯಾಪಿ ವಿಷಯಗಳಿದ್ರೆ ಯಾರಾದ್ರೂ ಶೇರ್ ಮಾಡ್ಕೊಳ್ಳೋಕ್ಕೆ ಭಯ ಆಗುತ್ತೆ ನನಗೆ. ಮತ್ತು ಶ್ರೇಷ್ಠವಾದ ದೇವಸ್ಥಾನ. ಎಷ್ಟು ಜೋರಾಗಿ ಬಿದ್ಬಿಟ್ಲು ನನ್ನ ಮಗಳು ಅಂದರೆ ನಂಗೆ ಜೀವನೇ ನಿಂತೋಯ್ತು ಅಂತಾರೆ. ಅಷ್ಟು ಟೆನ್ಷನ್ ಆಗ್ಬಿಟ್ಟೆ ನಾನು. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಅದು ಬೇಕಾ ಅಂತ ನಂಗೆ ತುಂಬಾ ಡೌಟ್ ಇದೆ. ಎವ್ರಿವನ್, ವೆಲ್ಕಮ್ ಟು ದಕ್ಷಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲುಚ್ಚು ಪ್ರೀತಿ. ಇವತ್ತು ಕಾರಲ್ಲಿ ಹೋಗ್ತಾ ಮಾತಾಡ್ತಾ ಇದ್ದೀನಿ. ಆಲ್ರೆಡಿ ರೆಡಿಯಾಗಿ ಬಂದ್ಬಿಟ್ಟೆ. ರೆಡಿ ಆಗ್ಬೇಕಾದ್ರೆ ಗೆಟ್ ರೆಡಿ ವಿತ್ ಮಿ ತೋರ್ಸೋಣ ಅಂತ ಅನ್ಕೊಂಡೆ, ಬಟ್ ಆಗಲಿಲ್ಲ, ಟೈಮ್ ಆಗೋಯ್ತು. ಈ ಸೀರೆನ ನೀವು ನೋಡಿರ್ತೀರಾ, ಲಾಸ್ಟ್ ಟೈಮು ಚಾಮುಂಡಿ ಬೆಟ್ಟಗೂ ಇದನ್ನೇ ಹಾಕಿದ್ದೆ. ಒಂಥರ ರಿಪೀಟಲ್ಲಿ ಹಾಕ್ತಾ ಇದ್ದೀನಿ ದೇವಸ್ಥಾನಗಳಿಗೆ. ಇದನ್ನೇ ಯಾಕೆ ಅಂತ ಗೊತ್ತಿಲ್ಲ. ವಾರ್ಡ್ರೋಬ್ ತುಂಬ ಒಂದು 100 ಸೀರೆ ಇದೆ ಆಯಿತಾ. ಆದರೆ ಹಾಕಿರೋದು ಸೀರೆ. ಆದರೆ ಈ ಸೀರೆಯಲ್ಲಿ ನಂಗೆ ಒಂಚೂರು ಎಮೋಷನ್ ಜಾಸ್ತಿ ಇದೆ. ಅದೇನೋ ಗೊತ್ತಿಲ್ಲ. ಈ ಸೀರೆ ಆ್ಯಂಡ್ ಈ ಬ್ಲೌಸ್ ಆಯಿತಾ, ಈ ಬ್ಲೌಸ್ ಕೂಡ ನೀವು ನೋಡಿರ್ತೀರ, ಸಿಂಪಲ್ ಬ್ಲ್ಯಾಕ್ ಬ್ಲೌಸ್ ಏನಿದೆ, ಎರಡು ನನಗೆ ಒಂಥರ ಲಕ್ಕಿ ಸ್ಯಾರಿ ಬ್ಲೌಸ್ ಇದ್ದಂಗೆ. ಐ ಫೀಲ್ ದಟ್ ಇದನ್ನು ಹಾಕೊಂಡ್ರೆ ನನಗೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಫೀಲಿಂಗು. ಅದಕ್ಕೋಸ್ಕರ ಗಂಡ ಕೊಡ್ಸಿದ್ದು ಅಂತ ಎಲ್ಲ ಫೀಲಿಂಗ್ ಅಲ್ಲ, ರಿಯಲ್ ಆಗಿ ಹೇಳ್ಬೇಕಂದ್ರೆ ಈ ಬ್ಲೌಸು ಈ ಸೀರೆ ಹಾಕೊಂಡ್ರೆ ಹೌದು, ಇವ್ರು ಕೊಡ್ಸಿದ್ರು, ಇಲ್ಲ ಅಂತ ಹೇಳಲ್ಲ. ಗಂಡನೇ ಕೊಡ್ಸ್ಬೇಕಲ್ವ ಹೆಂಡತಿಗೆ ಸೀರೆನ, ಇನ್ಯಾರು ಕೊಡಿಸ್ತಾರೆ ಅಲ್ಲ ಬೇಬಿ. ಎನಿವೇ ಸೀರೆ ಕೊಡ್ಸಿದ್ದಕ್ಕೆ ಥ್ಯಾಂಕ್ ಯು. ನಾವು 3 ಜನ ಟ್ವಿನ್ನಿಂಗ್ ಮಾಡ್ತಾ ಇದೀವಿ ವೈಟ್ ಅಲ್ಲಿ. ಈ ಸೀರೆ ಹಾಕೊಂಡಾಗ ನಂಗೆ ಚೆನ್ನಾಗಿ ಅನ್ಸುತ್ತೆ. ಆ್ಯಂಡ್ ಇದರಲ್ಲಿರೋ ಪ್ರಿಂಟ್ಸ್ ನಂಗೆ ಸಖತ್ ಇಷ್ಟ. ತುಂಬ ಲೈಟ್ ಆಗಿದೆ. ಆ್ಯಂಡ್ ಮೋರ್ ದೆನ್ ದ್ಯಾಟ್ ಒಂಥರ ಲಕ್ಕಿ ಸೀರೆ ಅಂತ ಅಂತಾರಲ್ಲ ಆ ಥರ. ಅದಕ್ಕೆ ಇವತ್ತು ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ನಾನು ಸೀರೆ ಹಾಕೊ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ಅಂತ. ಯಾಕೋ ಅನಿಸ್ತು ಸೀರೆ ಹಾಕೊಂಡು ಹೋಗ್ಬೇಕು ಅಂತ, ಅದಕ್ಕೆ ಹಾಕೊ ಬಂದಿದ್ದೀನಿ. ದೇವಸ್ಥಾನಕ್ಕೆ ಇವತ್ತು ಸಂಡೇ ಹೋಗ್ತಾ ಇದ್ದೀವಿ. ಯಾಕೋ ದೃಷ್ಟಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ. ಮನ್ಸಿಗೆ ಬಂದ್ಬಿಡಿದೆ, ತುಂಬ ಬಂದ್ಬಿಟ್ಟಿದೆ ನನಗೆ. ಇತ್ತೀಚೆಗೆ ಒಂದು 100 ಮೀನನ್ನ ತಗೊಬಂದು ನಮ್ಮ ಅಕ್ವೇರಿಯಂ ಮೇಲೆ ಹಾಕಿದ್ವಿ. ಫುಲ್ ಕಲರ್ ಮೀನು. 2 ವರ್ಷದಿಂದ ನಮ್ಮ ಮನೆಯಲ್ಲಿ ಒಂದು ಮೀನಿತ್ತು ಆಯಿತಾ. ಅದನ್ನು ತುಂಬ ಆಸೆ ಪಟ್ಟು ಸಾಕ್ತಾ ಇದ್ದೆ. ಒಂಟಿ ಸಲಾಗ ಆ ಥರ ಓಡಾಡ್ತಾ ಇತ್ತು. ಆ್ಯಂಡ್ ಏನಾಯಿತು ಅಂತ ಗೊತ್ತಿಲ್ಲ, 2 ವರ್ಷದಿಂದ ಇತ್ತು. ಆ್ಯಕ್ಚುಲಿ ಆ ಟೈಮಲ್ಲ ಎಷ್ಟೋ ಸತಿ ಅಕ್ವೇರಿಯಮ್ ಎಲ್ಲ ನೋಡ್ಕೊಂಡೇ ಇಲ್ಲ, ಕ್ಲೀನೇ ಮಾಡಿಲ್ಲ, ಆ ಥರ ಎಲ್ಲ ಬಿಟ್ಟಿದ್ರು. ಆ್ಯಂಡ್ ಒಂದೊಂದ್ಸತಿ ಅಂತೂ ಊಟ ಹಾಕೋದು ಮರ್ತೋದ್ರೂ ಐ ಮೀನ್ ಯಾವಾಗಲೂ ಆ್ಯಕ್ಟಿವ್ ಫ್ರೆಂಡ್ ಚೆನ್ನಾಗಿರ್ತಾಯಿತ್ತು. ಬಟ್ ನೆನ್ನೆ ಸತ್ತೋಯ್ತು. ಅದು ತುಂಬಾ ನೋವಾಯಿತು. ನನಗಿಂತ ಹೆಚ್ಚಾಗಿ ಐ ಸಾ ಮೈ ಡಾಟರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಅಕ್ವೇರಿಯಮ್ ಆ್ಯಂಡ್ ಕ್ರೈಯಿಂಗ್ ಆಯಿತಾ. ಲಿಟ್ರಲಿ ಅಕ್ವೇರಿಯಮ್ ಮುಂದೆ ನಿಂತ್ಕೊಂಡು ಸತ್ತೋಗಿರೋ ಮೀನು ನನ್ನ ಮಗಳು ಅಳ್ತಾ ಇದ್ದಾಳೆ. ಆ್ಯಂಡ್ ಆ ಮೀನನ್ನ ತುಂಬ ಅಂಟಿಸ್ಕೊಂಡ್ಬಿಟ್ಟಿದ್ವಿ ಇಬ್ಬರು, ನಾನು ನನ್ನ ಮಗಳು. ಬಿಕಾಸ್ ದಿನ ರಾತ್ರಿ ನಾವಿಬ್ಬರು ಹೋಗ್ಬಿಟ್ಟು ಅದಕ್ಕೆ ಊಟ ಹಾಕ್ತಾಯಿದ್ವಿ. ಸಡನ್ನಾಗಿ ಅದು ಸತ್ತೋಗ್ಬಿಟ್ಟಿದ್ದು ನನಗೆ ಒಂಥರ ಯಾಕೋ ಮನಸ್ಸಿಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಇತ್ತೀಚೆಗೆ ಯಾಕೋ ತುಂಬಾ ಅಂದರೆ ಏನೇನೋ ಒಂದಷ್ಟು ಇನ್ಸಿಡೆಂಟ್ಸ್ ನಡೀತಾ ಇತ್ತು. ಲೈಕ್ ನಂಗೆ ಇಷ್ಟ ಇಲ್ಲ ಅಂತ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇಟ್ಕೊಂಡಿದೆ, ಅದು ಮುರಿದೋಯ್ತು. ಆಮೇಲೆ ನನ್ನ ಮಗಳು ಬಿದ್ದಲು, ಅವಳು ಬರ್ತಡೇ ದಿನ ಬಿದ್ದುಬಿಟ್ಲು. ತುಂಬ ಜೋರಾಗಿ ಬಿದ್ದುಬಿಟ್ಲು. ಅಷ್ಟು ಜೋರಾಗಿ ಅವಳು ಯಾವತ್ತೂ ಬಿದ್ದಿರಲಿಲ್ಲ. ತುಂಬ ವಿಷಯದಲ್ಲಿ ಆಯಿತಾ, ತುಂಬ ಇನ್ನೂ ಎಷ್ಟೊಂದು ವಿಷಯಗಳಿದೆ. ಅದೆಲ್ಲದರಲ್ಲೂ ಯಾಕೋ ಯಾರಪ್ಪ ಅಲ್ಲ ನೋಡಿ, ಈ ಥರ ನಾವು ಇಲ್ಲಿ ಟೋಲಲ್ಲಿದ್ದೀವಿ. ಒಂದು ವೆಹಿಕಲ್ ತಾನೇ ಮೂವ್ ಆಗೋದು, ಬಟ್ ಇನ್ನೊಬ್ಬರು ಸೈಡಿಂದ ಕ್ಯಾಬ್ ನುಗ್ಗಿಸ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ ನಮ್ಮದೇ ಫಾಲ್ಟ್ ಅಂತ. ಅದು ಹೆಂಗಪ್ಪ ಟೋಲಲ್ಲಿ ಒಂದು ಸೈಡಿಂದ ಬರೋಕ್ಕಾಗುತ್ತೆ. ಎನಿವೇಸ್ ರೋಡ್ ಆದಮೇಲೆ ಇವೆಲ್ಲ ನಡೀತಾ ಇರುತ್ತೆ. ಅದನ್ನೇ ದೃಷ್ಟಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಗೊತ್ತಿಲ್ಲ ದೃಷ್ಟಿನ ಎಷ್ಟು ನಂಬಬೇಕು ನಂಬಾರ್ದು ಅನ್ನೋದೆಲ್ಲ ನಂಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಯಾಕೆ ದೇವ್ರ ಕೈ ಮುಗಿಬಾರ್ದು, ನಾವು ಅದಕ್ಕಿಂತ ಜಾಸ್ತಿ ಇನ್ನೇನು ಮಾಡಲ್ಲ ಅಲ್ವಾ. ನಮಗೆ ಏನಾದರೂ ತೊಂದರೆ ಅಂತ ಹೇಳಿದಾಗ ದೇವ್ರ ಹತ್ರನೇ ಹೋಗ್ಬೇಕಲ್ವ, ಇನ್ನೆಲ್ಲಿ ಏನು ಶೇರ್ ಮಾಡ್ಕೊಳಕ್ಕಾಗತ್ತೆ. ಸೊ ಇಟ್ಸ್ ಬೆಟರ್ ಒಂದು ಸತಿ ದೇವ್ರ ಹತ್ರ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಂದ್ಬಿಡೋಣ, ನಮ್ಮ ಮನ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಅಂತ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬೆಳಗ್ಗೆನೇ ಎದ್ದು 3 ಜನನೂ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಅಂದ ತಕ್ಷಣ ಹಿಂಗೆ ಬಂದು ಹಿಂಗೆ ಒಂದ್ಸತಿ ಒಂದು ಅಟೆಂಡೆನ್ಸ್ ಆಗ್ತಾರೆ ಅವರು, ಅಲ್ಲ ಬೇಬಿ, ಅವ್ರದ್ದೊಂದು ಅಟೆಂಡೆನ್ಸು. ಎಷ್ಟು ಜೋರಾಗಿ ಬಿದ್ಬಿಟ್ಲು ನನ್ನ ಮಗಳು ಅಂದರೆ ನಂಗೆ ಜೀವನೇ ನಿಂತೋಯ್ತು ಅಂತಾರೆ. ಅಷ್ಟು ಟೆನ್ಷನ್ ಆಗ್ಬಿಟ್ಟೆ ನಾನು. ನನ್ನ ಮಗಳು ಅಷ್ಟು ಜೋರಾಗಿ ಇವತ್ತರೆಗೂ ಬಿದ್ದಿಲ್ಲ. ಎಷ್ಟು ಸತಿ ಗಾರೆ ಮೇಲೆಲ್ಲ ಬಿದ್ದಾಳೆ, ಆದರೆ ಅಷ್ಟು ಜೋರಾಗಿ ಏಟು ಯಾವತ್ತೂ ಮಾಡ್ಕೊಂಡಿಲ್ಲ. ಆ್ಯಂಡ್ ಬರ್ತಡೇ ದಿನನೇ ಬಿದ್ದುಬಿಟ್ಲಲ್ಲ, ನನಗೆ ಅದು ಸಹಿಸ್ಕೊಳಕ್ಕಾಗಿಲ್ಲ. ಮನಸ್ಸು ತುಂಬಾ ನೋವಾಗೋಯ್ತು. ಅದಕ್ಕೇ ಸರಿ ಆಯಿತು ಹೋಗೋಣ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬಟ್ ಪೀಸ್ಫುಲ್ಲಾಗಿ ಕಾಮಾಗಿ ಹೋಗ್ತಾ ಇದ್ದೀವಿ ಅಷ್ಟೇ. ಹೋಗ್ಬಿಟ್ಟು ಒಂದ್ಸಾರಿ ಕೈ ಮುಕ್ಕೊಂಡು
ಬರೋಣ. ಅದು ಗೊತ್ತಿಲ್ಲ ನಿಮ್ಗೇನು ಅನ್ಸುತ್ತೆ ಈ ದೃಷ್ಟಿ ಬಗ್ಗೆ ಅನ್ನೋದು ನೀವೇ ಹೇಳಬೇಕು. ನಂಗೆ ಒಂದೊಂದ್ಸತಿ ಅನ್ಸುತ್ತೆ ಇಲ್ಲ ದೃಷ್ಟಿ ಅನ್ನೋದು ಸತ್ಯನ ಅಂತ. ಯಾಕಂದರೆ ಯಾವತ್ತಾರು ಒಂದಿನ ತುಂಬ ಚೆನ್ನಾಗಿ ಏನೋ ನಡೀತು, ಏನೋ ಖುಷಿಯಿಂದ ಹೇಳ್ಕೊಬಿಡ್ತೀನಿ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇ ಇಲ್ಲ ಅವತ್ತು ರಾತ್ರಿನೇ ಏನೋ ಒಂದು ಕಾದಿರುತ್ತೆ ನಂಗೆ ಒಂಥರ. ಅದಕ್ಕೇ ಇವಾಗ ಏನಾದ್ರು ಹ್ಯಾಪಿ ವಿಷಯಗಳಿದ್ರೆ ಯಾರಾದ್ರೂ ಶೇರ್ ಮಾಡ್ಕೊಳ್ಳೋಕ್ಕೆ ಭಯ ಆಗುತ್ತೆ ನನಗೆ. ಅಕ್ಕಪಕ್ಕ ಯಾರ ಹತ್ರನೂ ನಾನು ಶೇರ್ ಮಾಡ್ಕೊಳ್ಳಲ್ಲ, ನನ್ನ ಫ್ರೆಂಡ್ಸ್ ಹತ್ರ ಆಗಲಿ ರಿಲೇಟಿವ್ಸ್ ಹತ್ರ ಆಗಲಿ ಯಾರ ಹತ್ರನೂ ಖುಷಿ ವಿಷಯ ನಾನು ಹೇಳ್ಕೊಳ್ಳೋದೇ ಇಲ್ಲ. ಒಂಥರ ಸೈಲೆಂಟ್ ಆಗಿಬಿಡ್ತೀನಿ. ಏನಾದ್ರು ಒಂದು ಒಳ್ಳೇದಂತ ಇದೆಯಾ ಮನ್ಸಲ್ಲಿ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ ಹೊರ್ತು ಯಾರ ಹತ್ರನೂ ಏನೂ ಹೇಳ್ಕೊಳ್ಳಲ್ಲ, ಆ ಥರ ಆಗ್ಬಿಟ್ಟಿದ್ದೀನಿ. ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ರಿಪೀಟಲ್ಲಿ ಈ ಎಕ್ಸ್ಪೀರಿಯನ್ಸ್ ಆಗಿ ಒಂಥರ ಇರ್ಬೋದೇನೋ ದೃಷ್ಟಿ ಅನ್ನೋದು ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಈವೆಲ್ ಐ ಅನ್ನೋದು ಇದೆ ಅಲ್ವಾ, ಅದು ವೆಸ್ಟರ್ನ್ ಕಲ್ಚರ್ ಅವರೇ ಅಷ್ಟೊಂದೆಲ್ಲ ಈವೆಲ್ ಐ ಅದು ಇದು ಅಂತೆಲ್ಲ ಫಾಲೋ ಮಾಡಬೇಕಾದ್ರೆ ನಾವೇ ದೃಷ್ಟಿನ ನಂಬಾರ್ದು. ಆ್ಯಂಡ್ ಹೇಳ್ತಾರಲ್ಲ ಕಲ್ಲೇಟ್ ತಗೊಳ್ಳೋದು ತಡಿಬೋದು ಬಟ್ ಕಣ್ಣೇಟ್ ತೆಗ್ರೆ ತಡಿಯೋಕ್ಕಾಗಲ್ಲ ಅಂತ. ಆ ಗಾದೆ ಎಲ್ಲ ಸುಮ್ಮನೆ ಮಾಡಿರಲ್ಲ ಅಂತ ಅನ್ಸುತ್ತೆ ದೊಡ್ಡವರು. ಅದಕ್ಕೆ ಸರಿ ಆಯಿತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಒಂದು ಫಿಶ್ಶು ಸತ್ತೋಗಿದ್ವು, ನನಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅದು ಒಂಥರ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಈ ನೆಗೆಟಿವ್ ಫೀಲಿಂಗು ನಂಗೆ ಆಲ್ಮೋಸ್ಟ್ 1 ತಿಂಗಳು ಮೇಲಿಂದ ಇತ್ತು ಏನೋ ಒಳಗಡೆಯಿಂದ ನೆಗೆಟಿವ್ ಫೀಲಿಂಗು, ಸಮ್ ನೆಗೆಟಿವ್ ಫೀಲಿಂಗ್. ಎಷ್ಟು ಚಿನ್ನಿ ನಿಂಗೆ ಬೇಜಾರಾಯ್ತಾ ನೆನ್ನೆ ಫಿಶ್ಶಿಂದ? ನನ್ನ ಮಗಳು ಆ ಥರ ಫಸ್ಟ್ ಟೈಮ್ ನಾನು ಅವಳ ನೋಡಿದ್ದು, ಒಳಗೆ ಅದು ಸತ್ತೋಗಿದೆ ಅಂತ ಬೇರೆ ಅರ್ಥ ಆಗ್ತಾ ಇದೆಯಾ ಅಂತ ನನಗೆ. ನಾನು ಅವಳೇ ನೋಡ್ತಾ ಇದ್ದೆ, ಬಿಕಾಸ್ ಅವಳು ಕೈ ಮುಕ್ಕೊಂಡು ಹಿಂಗೆ ಕೈ ಮುಕ್ಕೊಂಡು ಅಕ್ವೇರಿಯಂ ಮುಂದೆ ಅಳ್ತಾ ಇದ್ದಾಳೆ. ನನಗೆ ನನ್ನ ಮಗಳಿಗೆ ಆ ಪೇನ್ ಗೊತ್ತಾಗ್ತಾ ಇದೆಯಾ ಅಂತ ನನಗೆ ಶಾಕ್ ಆಗಿಬಿಟ್ಟು ಅವಳು ಅಷ್ಟೊಂದು ದೊಡ್ಡೋಳಾಗ್ಬಿಟ್ಟಾಳ ಅಂತ. ಬಿಕಾಸ್ ನಾನು ಅಂದ್ಕೊಂಡು ಅವಳಿಗೆ ಅವೆಲ್ಲ ಅರ್ಥ ಆಗಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಅದೆಲ್ಲ ಅರ್ಥ ಆಗ್ತದೆ. ಕಣ್ಣಲ್ಲಿ ನೀರು ನೋಡಿ ಶಾಕ್ ಆಗಿಬಿಟ್ಟೆ. ಹಾಂ ಬೇಜಾರಾಯ್ತಾ ನಿಂಗೆ ಬೇಬಿ? ಎಷ್ಟು ಬೇಜಾರಾಯಿತು? ತುಂಬ ಬೇಜಾರಾಯ್ತಾ? ನಂಗೆ ಯಾವಾಗ ಈ ಥರ ನೆಗೆಟಿವ್ ಫೀಲಿಂಗ್ ಬಂದಾಗ್ಲೂ ಒಂದ್ಸತಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀವಿ. ಸ್ಪೆಷಲಿ ನನಗೆ ಫೀಮೇಲ್ ಗಾಡ್ ಹತ್ರನೇ ಹೋಗೋದು ಜಾಸ್ತಿ. ನನಗೆ ದೇವಿ ಹತ್ರ ಹೋಗೋಕ್ಕೆ ಇಷ್ಟ, ತುಂಬ ಇಷ್ಟ. ನನಗೆ ಫೇವ್ರೆಟ್ ಗಾಡ್ ಬಂದ್ಬಿಟ್ಟು ಆ್ಯಕ್ಚುಲಿ ಒಂದು ಗಾಡ್ ಅಲ್ಲ, ನನಗೆ ಫ್ಯಾಮಿಲಿ ಅಂದರೆ ಶಿವ ಪಾರ್ವತಿ ಗಣಪತಿ ನನ್ನ ಫೇವ್ರೆಟ್ ಆಯಿತಾ. ಅಂದರೆ ಫ್ಯಾಮಿಲಿ ಇಷ್ಟ ನನಗೆ. ಆ್ಯಂಡ್ ಈ ಥರ ಎಲ್ಲ ನೆಗೆಟಿವ್ ವೈಬ್ಸ್ ಅಂತೆಲ್ಲ ಬಂದಾಗಲ್ಲ ನಾನು ಯಾವಾಗಲೂ ಪಾರ್ವತಿಗೆ ರಿಲೇಟೆಡ್ ಆದ ದೇವ್ರಿಗೆ ಹೋಗೋಕ್ಕೆ ಸಖತ್ ಇಷ್ಟ. ಆ ದೇವಿದು ಡಿಫ್ರೆಂಟ್ ಅವತಾರಗಳೇನಿರುತ್ತೆ ಅದಕ್ಕೆ ಹೋಗೋಕ್ಕೆ ಸಖತ್ ಇಷ್ಟ. ಆ್ಯಂಡ್ ಮೈಸೂರಲ್ಲಿ ಏನಾರು ಇದ್ದಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ಒಕ್ಕ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಿದ್ದು. ಬೆಂಗಳೂರಲ್ಲಿ ಇರೋದ್ರಿಂದ ಇವತ್ತು ಮೈಸೂರಿಗೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದೆ, ಸಡನ್ನಾಗಿ ಮೈಸೂರಿಗೆ ಹೋಗೋಕ್ಕಾಗಲ್ಲ. ಇದು ಬೆಂಗಳೂರಲ್ಲೇ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ನಿಮಗೂ ಏನಾದರೂ ಯಾವಾಗಲಾದ್ರು ಈ ಥರ ದೃಷ್ಟಿ ನೆಗೆಟಿವ್ ಫೀಲಿಂಗ್ ಅಂತ ಅನ್ಸಿದ್ರೆ ಆ ದೇವಸ್ಥಾನ ಖಂಡಿತವಾಗ್ಲೂ ಒಂದ್ಸತಿ ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿ ಅನ್ಸುತ್ತೆ. ಆ್ಯಂಡ್ ನಂಗೆ ಯಾವಾಗ ಈ ಥರ ಎಲ್ಲ ನೆಗೆಟಿವ್ ಫೀಲಿಂಗ್ ಬರುತ್ತೆ ಬೆಂಗಳೂರಲ್ಲಿ ಹೋಗ್ತಾನೆ ಇರ್ತೀನಿ. ನೀವೇನಾದ್ರು ಬೇರೆ ಊರಲ್ಲಿರೋದು ಇಲ್ಲಿ ಒಂದ್ಸತಿ ಬಂದು ನೀವು ಒಂದ್ಸತಿ ಕೈ ಮುಕ್ಕೊಂಡು ಹೋಗಿ, ನಿಮಗೂ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂತ. ರೀಚ್ ಆದಮೇಲೆ ತೋರಿಸ್ತೀನಿ ಯಾವ ದೇವಸ್ಥಾನದಲ್ಲಿ ಇದ್ದೀನಿ ಅಂತ, ನೀವೇ ಅದನ್ನು ಫೀಲ್ ಮಾಡ್ಕೊಳ್ಳಿ ಆಯಿತಾ. ಪಾರ್ಕಿಂಗ್ ಸಿಕ್ಕಿಲ್ಲ ಅಂದ್ಬಿಟ್ಟು ನನ್ನ ಗಂಡ ಅರ್ಧ ಕಿಲೋಮೀಟ್ರ್ ದೂರ ಕಾರ್ ನಿಲ್ಲಿಸ್ಬಿಟ್ಟು ನಡೆಸ್ಕೊಂಡು ಕರ್ಕೊ ಹೋಯ್ತವ್ರೆ. ಅವರಿಬ್ಬರು ಕೈ ಹಿಡ್ಕೊಂಡು ಮುಂದಕ್ಕೆ ಹೋಯ್ತವ್ರೆ. ನಾನು ಹಿಂದೆಗಡೆ ಓಡ್ತಾ ಇದ್ದೀನಿ ಅವ್ರನ್ನ ಫಾಲೋ ಮಾಡ್ಕೊಂಡು ಅರ್ಧ ಕಿಲೋಮೀಟ್ರ್ ದೂರ ನಿಲ್ಸವ್ರೆ. ಅಪ್ಪ ಬಿದ್ದೋಗ್ತಾರೆ ಟಕ ಅಂತ ನಡೆಯೋಕ್ಕೆ. ಅಷ್ಟು ರಶ್ ಇದೆ ಅಂದರೆ ಅಷ್ಟು ರಶ್ ಇದೆ. ಪಾರ್ಕಿಂಗ್ ಎಲ್ಲೂ ಸಿಕ್ಕಲಿಲ್ಲ. ಲಿಟ್ರಲಿ ಪಾರ್ಕಿಂಗಲ್ಲಿ ಹೋಗಿ ಲಾಕ್ ಆಗಿಬಿಟ್ಟು ಆಮೇಲೆ ಹೆಂಗೆಂಗೋ ಮಾಡಿ ಕಾರ್ನ ಹೆಂಗೋ ಈಚೆ ತಗೊಬಂದು ಈಗ ಪುನಃ ಇಷ್ಟು ದೂರ ಬಂದು ಕಾರ್ನ ನಿಲ್ಸಿದ್ದೀವಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಕಡೆಗೆ. ಗೈಸ್ ಫೈನಲಿ ರೀಚ್ ಆದ್ವಿ. ನಾವಿಲ್ಲಿ ಬಂದಿರೋದು ನೀವು ಗೆಸ್ಸಿಂಗ್ ಮಾಡ್ಬೋದು, ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲೇ ಕಾಣ್ತಾ ಇರುತ್ತೆ. ನಾವಿಲ್ಲಿ ಬಂದಿರೋದು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ. ಬಂಡೆ ಮಹಾಕಾಳಮ್ಮ ಅಂತಲೂ ಕರಿತೀವಿ, ಬಂಡೆ ಮಹಾಕಾಳಿ ಅಂತಲೂ ಕರಿತೀವಿ. ಸಖತ್ತು ಶ್ರೇಷ್ಠವಾದ ದೇವಸ್ಥಾನ. ಇಲ್ಲಿ ಬಂದಾಗೆಲ್ಲ ನಂಗೆ ಸಖತ್ ಚೆನ್ನಾಗಿ ಅನಿಸುತ್ತೆ. ಈ ದೇವಸ್ಥಾನ ತುಂಬ ಅಂದರೆ ಈ ಮೂವಿ ರಿಲೀಸ್ಗೆಲ್ಲ ಇಲ್ಲೇ ಬರ್ತಾರೆ, ಪೊಲಿಟಿಷಿಯನ್ಸ್ ಇಲ್ಲೇ ಬರ್ತಾರೆ. ಇದು ಅಂತ ಸಖತ್ತು ಪವರ್ಫುಲ್ ದೇವಸ್ಥಾನ. ರಶ್ ಅಂತೂ ಕಾಲಿಡೋಕ್ಕಾಗಲ್ಲ, ಅಷ್ಟು ರಶ್ ಇದೆ. ಕ್ಯೂ ಅಂತೂ ಯಪ್ಪ ಎಲ್ಲಿ ನಿಂತ್ಕೊಳ್ಳೋದಾದ್ರೆ ಲೆಕ್ಕ. ನೀವೇ ನೋಡಿ ಎಷ್ಟು ರಶ್ ಇದೆ. ಹೋಗಿ ಬಿಟ್ಟು ಅಲ್ಲ ನಾವು ಇಲ್ಲಿ ಇಟ್ಕೊಂಡು ಅಲ್ಲಿ ತಗೊಳ್ಳೋಣ.
ದೇವಸ್ಥಾನ ಎಷ್ಟು ರಶ್ ಇತ್ತು ಅಂದರೆ ಅಷ್ಟು ರಶ್ ಇತ್ತು. ಬಟ್ ದೆನ್ ಆದರೆ ಈಸಿಯಾಗಿ ಆಗೋಯ್ತು ದರ್ಶನ ಎಲ್ಲ. ಅದು ಹೆಂಗೆ ಗೊತ್ತಿಲ್ಲ, ನಾವು ಒಳ್ಳೆ ಟ್ರಾಫಿಕ್ ಇದ್ರೂ ಸಿಗ್ನಲ್ ಸೈ ಅಂತ ಫಾಸ್ಟಾಗಿ ಮೂವಿಂಗ್ ಟ್ರಾಫಿಕ್ ಇರುತ್ತಲ್ಲ ಆ ಥರ ಫೀಲ್ ಆಯಿತು. ಇವ್ರು ನೋಡಿ ಕಾಟನ್ ಕ್ಯಾಂಡಿ ಇವೆಲ್ಲ ತಿಂತೀನಿ ಅಂತ ಹಠ ಮಾಡಿ ತೆಗೆಸ್ಕೊಂಡಾಳೆ. ಬರೀ ಸಕ್ಕರೆ ತಿನ್ಬೇಡ ಕಣೆ ಅಂದರೂ ತಿಂತೀನಿ ಅಂತ ತೆಗೆಸ್ಕೊಂಡಿದ್ದಾಳೆ. ಅಮ್ಮ ತಗೊಟ್ಟಿಲ್ಲ, ಅಮ್ಮ ತಗೊಡೋದು ಇಲ್ಲ ಅದೆಲ್ಲ ಗೊತ್ತಾಯ್ತಾ. ಡ್ಯಾಡಿನ ಅವೆಲ್ಲ ತಗೊಡ್ಬೇಕು, ನಾನಂತೂ ಅವೆಲ್ಲ ತಗೊಳಲ್ಲ, ನಂಗೆ ಇಷ್ಟ ಆಗಲ್ಲ ಅವೆಲ್ಲ ತಗೊಳಕ್ಕೆ. ಅವೆಲ್ಲ ತಗೊಡ್ಬಾರ್ದು, ತಿನ್ಬಾರ್ದು ಅವೆಲ್ಲ ಬೇಬಿ. ಫುಲ್ ಅಲ್ಲೆಲ್ಲ ಹೊಟ್ಟೋಗುತ್ತೆ, ಪೂರ್ತಿ ಅಲ್ಲೆಲ್ಲ ಹೋಗ್ಬಿಡುತ್ತೆ. ಆಯ್ತು, ಚೂರೆ ತಿನ್ಪಾಕಿದೆಲ್ಲ ಏನು ಮಾಡ್ತೀಯಾ? ಹಾಂ ಅವಳು ಇವತ್ತೇ ಖಾಲಿ ಮಾಡ್ತಾಳೆ ನಂಗೆ ಗೊತ್ತು. ಆದರೆ ಚೆನ್ನಾಗಿಲ್ಲ ಅಂತ ಅನ್ಸ್ಬಿಟ್ರೆ ವಾಪಸ್ ಕೊಟ್ಬಿಡ್ತಾಳೆ. ಇವಾಗ ಆ್ಯಕ್ಚುಲಿ ಬೆಳಿಗ್ಗೆ ತಿಂಡಿನೇ ತಿಂದಿರಲಿಲ್ಲ ನಾವು ಆಯಿತಾ. ನಾನು ಅಟ್ಲೀಸ್ಟ್ ಒಂದು ಗ್ಲಾಸ್ ಹಾಲು ಕುಡ್ಕೊಂಬಂದೆ, ನನ್ನ ಮಗಳೂ ಹಾಲು ಕುಡ್ದಿದ್ಲು, ಬ್ರೆಡ್ ತಿಂದಿದ್ಲು. ನನ್ನ ಹಸ್ಬೆಂಡ್ ಅಂತೂ ಅದೂ ಕುಡ್ದಿರಲಿಲ್ಲ. ಲೇಟ್ ಆಯಿತು ಅಂತ ಫಾಸ್ಟಾಗಿ ಬಂದ್ಬಿಟ್ಟು ಇವಾಗ ಫುಲ್ ಹೊಟ್ಟೆ ಹಸ್ತಿದೆ. ಪ್ರಸಾದ ತಿಂತಾ ಇದ್ರೆ ಅದು ಪ್ರಸಾದ ಅಷ್ಟೇ ಅಲ್ಲ, ಅಮೃತ ಅಂತ ಅನಿಸ್ತಿದೆ. ಬಿಕಾಸ್ ಖಾಲಿ ಹೊಟ್ಟೆಗೂ ಪ್ರಸಾದ ಟೇಸ್ಟ್ಗೂ ಸ್ಮೆಲ್ಗೆ ನನಗೆ ಯಾವಾಗ ಅವ್ರು ಕೊಡ್ತಾರೆ, ನಾನು ಯಾವಾಗ ತಿಂತೀನಿ ಅಂತ ಅನ್ನಿಸ್ತಾ ಇತ್ತು. ಪ್ರಸಾದ ಒಂದು ಕಪ್ ಈಸ್ಕೊಂಡು ತಿಂದ್ವಿ. ಅದರಲ್ಲೂ ನನ್ನ ಹಸ್ಬೆಂಡ್ ಕೇಳ್ರಿ ಇನ್ನೊಂದು ಕಪ್ ಈಸ್ಕೊಬಿಟ್ಲಾ, ತಿಂತೀಯಾ, ಹೊಟ್ಟೆ ಸಿಗ್ತಾ ಇದೆಯಾ ಅಂದರು. ಇಲ್ಲ ಬೇಡ ಮನೇಲಿ ಹೋಗಿ ತಿನ್ನೋಣ ಅಂತಂದೆ. ಇವ್ರಿಗೆ ಇವಾಗ ಹೊರಗಡೆ ತಿನ್ಬೇಕಂತೆ, ಹೋಟ್ಲಲ್ಲಿ ತಿನ್ಬೇಕಂತೆ. ಬಿರಿಯಾನಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೋತವ್ರೆ. ನಾನು ಚಾನ್ಸೇ ಇಲ್ಲ, ಬೇಡ ನೋ. ಹಾಂ, ಮನೇಲೇ ತಿಂತಾ ಇರೋದು ನಾವೀಗ, ಹೋಟ್ಲಿಗೆ ಹೋಗ್ತಾ ಇಲ್ಲ ನಾವು, ಡಿಸೈಡ್ ಆಗಿದೆ. ಓಕೆ, ಸೊ ನಾವು ಹೋಟ್ಲಿಗೆ ಹೋಗ್ತಾ ಇಲ್ಲ, ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಏನು ಹೋಟ್ಲಿಗೆ ಹೋಗ್ಬೇಕು, ಮನೆಯಲ್ಲೇ ಆಯಿತಾ. ಒಗ್ಗರಣೆ ಅನ್ನ ರೆಡಿ ಇದೆ, ಕಾಳು ಗೊಜ್ಜು ರೆಡಿ ಇದೆ, ಜೊತೆಗೆ ಚಿಕನ್ ಫುಲ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಆಯಿತಾ. ಅದು ಏನು ಫುಲ್ಲು ತೈ ಪೀಸಸ್ ಕಾಸ್ಟ್ಲಿಯಾಗಿ, ಅಷ್ಟು ಕಾಸ್ಟ್ಲಿ ಚಿಕನ್ನು, ಜೊತೆಗೆ ಹೆಲ್ದಿಯಾಗಿ ಅಷ್ಟು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ. ಬರೀ ಹೋಗಿ ಫ್ರೈ ಮಾಡಿದ್ರೆ ಒಳ್ಳೆ ಸ್ಟಾರ್ಟರು ಹಿಂಗೆ ಟನ್ ಅಂತ ಸ್ಟಾರ್ಟರ್ ರೆಡಿ ಇರುತ್ತೆ. ಆ್ಯಂಡ್ ಮ್ಯಾರಿನೇಷನ್ ಯಾವ ಥರ ಇದೆ ಅಂದರೆ ಅದನ್ನು ಯಾವುದಕ್ಕಾದ್ರು ಕನ್ವರ್ಟ್ ಮಾಡ್ಬೋದು, ನಾನು ಯಾವ ಸೈಡ್ ಡಿಶ್ಗಾರು ಕನ್ವರ್ಟ್ ಮಾಡ್ಬೋದು ಆ ಚಿಕನ್ನ. ಸೊ ಒಳ್ಳೆ ಚಿಕನ್ ಸ್ಟಾರ್ಟರ್ ಮಾಡ್ಕೊಡ್ತೀನಿ, ನೆಂಚ್ಕೊಂಡು ತಿನ್ನಲಿ. ಯಾಕೆ ಸುಮ್ಮನೆ ಹೋಟ್ಲಿಗೆ ಹೋಗಿ ಅನ್ಹೆಲ್ತಿಯಾಗಿ ಅವ್ರು ಏನು ಡಾಲ್ಡಾ ಹಾಕಿರ್ತಾರೆ, ಏನು ಹಾಕಿರ್ತಾರೆ, ಟೇಸ್ಟ್ ಬರೋಕ್ಕೆ ಏನೇನು ಹಾಕಿರ್ತಾರೆ ಯಾರಿಗೆ ಗೊತ್ತು. ಒಳ್ಳೆ ಅಡುಗೆ ಇದೆ, ಅದಕ್ಕೆ ನಾನೇ ಮನೇಲೇ ಮಾಡ್ಕೊಡ್ತೀನಿ, ಮನೇಲೇ ತಿನ್ನಬೇಕು ಅಂತ ಅಪ್ಪ ಮಗಳನ್ನ ಬೈದು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮ ಊಟ ಮನೇಲೇ ಮಾಡೋಣ. ನಾನು ಯಾವ ಥರ ನನ್ನ ಪ್ಲೇಟ್ನ ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಗೈಸ್, ಮನೆಗೆ ರೀಚ್ ಆದ್ವಿ. ಇವಾಗ ನಮಗೆ ಹೊಟ್ಟೆ ಹಸಿತಾ ಇದೆ. ಚಿಕನ್ ನೋಡಿ ಇಲ್ಲಿ ಫುಲ್ ಮ್ಯಾರಿನೇಟ್ ಆಗಿದೆ. ಓಕೆ, ಫುಲ್ ಇಷ್ಟಿದೆ ಚಿಕನ್ನು. ನಾನು ಅಂದೆ ಫಸ್ಟ್ ಸ್ವಲ್ಪ ಊಟ ಮಾಡ್ಕೊಂಬಿಡೋಣ, ಯಾಕಂದರೆ ಕಾಳು ಗೊಜ್ಜಿದೆ, ಒಳ್ಳೆ ಕಾಳು ಗೊಜ್ಜಿದೆ, ರೆಡಿಯಾಗಿದೆ. ಆ್ಯಂಡ್ ನೋಡಿ ಘಮ ಅನ್ನೋ ಒಗ್ಗರಣೆ ಅನ್ನ ಇದೆ, ಒಳ್ಳೆ ಟೇಸ್ಟಿ ಒಗ್ಗರಣೆ ಅನ್ನ. ಆ್ಯಂಡ್ ಫುಲ್ ಎಲ್ಲ ಥರ ಕಾಳುಗಳು ಹಾಕಿ ಮಾಡಿರೋ ಅಂಥದ್ದು. ಮ್ಯಾಕ್ಸಿಮಮ್ ಕಾಳುಗಳು ಹಾಕಿರೋದು ಲೋಬಿಯಾ, ಇಲ್ಲಿ ಬಿಯಾ ಹಾಕಿದ್ದೀವಿ. ಆ್ಯಂಡ್ ಒಳ್ಳೆ ನಮ್ಮ ಟ್ರೆಡಿಷ್ನಲ್ ಮಸಾಲೆ ಹಾಕಿದ್ದೀವಿ. ಅನ್ನಕ್ಕೆ ಬಂದು ಒಳ್ಳೆ ಇದು ಆ್ಯಕ್ಚುಲಾಗಿ ಈ ರೈಸ್ ಹೆಸರು ನಂಗೆ ಯಾವಾಗಲೂ ಮರ್ತೋಗ್ತಾ ಇರುತ್ತೆ. ಘಮ ಅಂತ ಇರುತ್ತಲ್ಲ ಸ್ಮೆಲ್ಲು, ಜೀರಾ ರೈಸ್ ಥರನೇ ಬರುತ್ತೆ, ಬಟ್ ಸ್ಮೆಲ್ ಘಮ ಅಂತ ಬರುತ್ತಲ್ಲ ಆ ರೈಸು. ಓಕೆ, ಸ್ಮೆಲ್ ಅಷ್ಟು ಚೆನ್ನಾಗಿದೆ. ಗೀ ರೈಸ್ಗೆಲ್ಲ ಬರುತ್ತಲ್ಲ ಗಮ್ಮ ಅಂತಿರುತ್ತಲ್ಲ ಆ ಅನ್ನ. ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ ಫಸ್ಟು ತಿನ್ಕೊಂಬೇಡ, ಒಂದು ಸ್ವಲ್ಪ ಹೊಟ್ಟೆ ತುಂಬ ಹಸಿತಾ ಇದೆ ಅಂತ. ಇನ್ನೂ ಸ್ಟಾರ್ ಮಾಡಿರಿ, ಇನ್ನೂ ಜಾಸ್ತಿ ಹೊಟ್ಟೆ ಹಸಿವಾಗುತ್ತೆ. ಚಿಕನ್ ಹೆಂಗಿದ್ರು ರೆಡಿ ಇದೆ, ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಿಂದ ಆಚೆ ಇಡ್ತೀನಿ, ಆಮೇಲೆ ನೀಟಾಗಿ ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ಫಸ್ಟ್ ರೌಂಡು ಅನ್ನ ಗೊಜ್ಜನ್ನ ತಿನ್ಕೊಂಬಿಡೋದ, ಆಮೇಲೆ ಚಿಕನ್ನು ಮತ್ತು ಸ್ಯಾಲಡ್ ಸೈಡಲ್ಲಿ ಹಾಕ್ಕೊಡ್ತೀನಿ. ಒಂದು ಸ್ವಲ್ಪ ಸ್ಯಾಲಡ್ ಬೌಲ್ ಥರ ಚಿಕನ್ ಮತ್ತು ಸ್ಯಾಲಡ್ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತಲ್ಲ, ಅದು ವೈಬು ಥರ ಚೆನ್ನಾಗಿ ಅನಿಸುತ್ತೆ. ಸಂಡೇ ಈವ್ನಿಂಗ್ ವೈಬ್ ಬೇರೆ ಕೊಡುತ್ತೆ. ಸೊ ಒಂಚೂರು ಅರ್ಜೆಂಟಾಗಿ ಅನ್ನ ಮತ್ತು ತಿನ್ಕೊಳ್ಳೋದಕ್ಕಂತ ತುಂಬ ಹೊಟ್ಟೆ ಸಿಗ್ತದೆ, ಬೆಳಗ್ಗೆ ಏನೂ ತಿಂದಿರಲ್ಲ, ಅದಕ್ಕೆ ಅಂತಂದರೆ ಅವರು ಓಕೆ ಅದನ್ನ ತಿನ್ಕೊಳ್ಳೋಣ ಅಂತಂದರು. ಆ್ಯಂಡ್ ಸ್ಯಾರಿ ನಾವು ಬಿಚ್ಚಬೇಕು ಅಂತ ನಂಗೆ ಅನಿಸ್ತಾನೆ ಇಲ್ಲ, ನನಗೆ ಸ್ಯಾರಿ ಚೇಂಜ್ ಮಾಡೋಕ್ಕೆ ಮನಸ್ಸಿಗೆ ಬರ್ತಾ ಇಲ್ಲ. ಅದೇನೋ ಒಂದು ಗೊತ್ತಿಲ್ಲ, ಇವತ್ತು ಫುಲ್ ಸ್ಯಾರಿ ಮೋಡಲ್ಲಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಸಖತ್ ಲೈಟಾಗಿದೆ ಅಂದ್ಕೊಂಡೆ, ಸ್ಯಾರಿನ ಹಾಕ್ಕೊಂಡಿರೋಣ, ಏನಾಗುತ್ತೆ ಚೆನ್ನಾಗಿ ಅನಿಸುತ್ತೆ. ನಾವು ಮೊದಲೆಲ್ಲ ಮನೇಲಿ ಎಲ್ಲರೂ ಸ್ಯಾರಿನೇ ಹಾಕಿರ್ತಾ ಇದ್ರಲ್ವ, ಸೊ ನಾನೇ ಹಾಕೋಬಾರ್ದು ಅಂತ ಇವತ್ತು ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ಎಷ್ಟೋ ತನಕ ಹಾಕೋತೀನೋ ಗೊತ್ತಿಲ್ಲ, ಬಟ್ ಇವಾಗಂತೂ ಹಾಕೋಬೇಕು. ನೆನ್ನೆ ಒಂದು ಮೂವಿ ನೋಡ್ತಾ ಇದ್ದೆ, ಆ ಮೂವಿಯಲ್ಲಿ ಲಾಯರ್ ರಿಲೇಟೆಡ್ ಮೂವಿ, ಓಕೆನಾ. ಅದು ಬೇರೆ ಲ್ಯಾಂಗ್ವೇಜ್ದು, ಕನ್ನಡದಲ್ಲಿ ಇದು ಆಡಿಯೋ ಚೇಂಜ್ ಮಾಡಿ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ತಾ ಇದ್ನ. ಜಿಯೋ ಹಾಟ್ಸ್ಟಾರ್ ಅಥವಾ ಅಮೆಝಾನ್ ಪ್ರೈಮ್ ಎರಡರೊಂದು. ನನ್ನ ಹಸ್ಬೆಂಡ್ ಹಾಕ್ಬಿಟ್ಟಿದ್ರು, ನಾನು ಯಾವ ಆ್ಯಪ್ ಅಂತಲೇ ತೆಗೆದು ನೋಡಿಲ್ಲ. ಸೊ ಅದು ಕರೂಪು ಅಂತ ಮೂವಿ ಅನಿಸುತ್ತೆ. ಎಷ್ಟು ಕರಪ್ಷನ್ ಇದೆ ನಮ್ಮ ಜಗತ್ತಲ್ಲಿ ಅಂದರೆ, ಆ ದೇವರೇ ಇಳಿದು ಬಂದ್ರೂ
ಆಯಿತಾ. ದೇವ್ರಿಗೆ ಸವಾಲು ಹಾಕ್ಬಿಡ್ತಾರೆ ಜನಗಳು, ದೇವ್ರನ್ನೇ ಲಾಕ್ ಮಾಡಿಬಿಡ್ತಾರೆ. ಆ ಥರ ಒಂದು ಕಾನ್ಸೆಪ್ಟ್ ಮಾಡಿರೋಂಥ ಮೂವಿ ತುಂಬ ಚೆನ್ನಾಗಿದೆ. ಅದನ್ನೇ ರಾತ್ರಿ ಮಧ್ಯರಾತ್ರಿ ನೋಡ್ತೀವಿ. ನನ್ನ ಅಪ್ಪ ಮಗಳಿಬ್ಬರು ಮಲ್ಕೊಬಿಟ್ರು, ನಾನು ಒಬ್ಬಳೇ ಪೆಂಡಿಂಗ್ ಇದೆ. ಅದಕ್ಕೆ ಆಮೇಲೆ ನಾನು ಹೋಗಿ ಮಲ್ಕೊಂಬಿಟ್ಟೆ. ಸೊ ಸ್ವಲ್ಪ ಕ್ಲೈಮ್ಯಾಕ್ಸ್ ಪೆಂಡಿಂಗ್ ಇದೆ. ತಿಂತದನ್ನು ನೋಡಿಕೊಂಡು ಸಂಡೇನ ಕಾಸಿಯಾಗಿ ಆರಾಮಾಗಿ ಚಿಲ್ಡಾಗಿ ಸ್ಪೆಂಡ್ ಮಾಡೋಣ ಗೈಸ್. ಆವಾಗಲೇ ಹೇಳಿದೆ ಅಲ್ವಾ, ಆರಾಮಾಗಿ ಚಿಲ್ ಮಾಡಿ ಕ್ಲೈಮ್ಯಾಕ್ಸ್ ನೋಡ್ತೀನಿ ಮೂವಿದು ಅಂತ. ನನ್ನ ತಲೆ ಮಾತ್ರ ಒಂದು ಅರ್ಧ ಗಂಟೆನೂ ಆಫ್ ಮಾಡೋಕ್ಕೆ ಮನಸ್ಸೇ ಬರೋಲ್ಲ. ಒಂಥರ ನಾನು ಐ ಆಮ್ ಯೂಸ್ ಟು ಬೀಯಿಂಗ್ ಬ್ಯುಸಿ ಅಂತ ಅನಿಸುತ್ತೆ. ಮೂವಿ ನೋಡ್ತಾಯಿದ್ರೆ 100 ಥರ ಕ್ವೆಶನ್ಗಳು ನನ್ನ ತಲೆಯಲ್ಲಿ ಓಡ್ತಾಯಿತ್ತು. ಸೊ ಇವತ್ತೊಂದು ಎಷ್ಟೊಂದು ಪೆಂಡಿಂಗ್ ಕೆಲಸಗಳಿತ್ತು. ನಾಳೆ ನನ್ನ ಟೀಮ್ ಬರೋಕ್ಕಿಂತ ಮುಂಚೆ ಆ ಕೆಲಸಗಳೆಲ್ಲ ಮುಗಿಸ್ಬಿಟ್ರೆ ಅವ್ರಿಗೆ ಈಸಿ ಆಗುತ್ತಲ್ವ, ಅವರು ಕೆಲಸಗಳು ಅವ್ರದ್ದೊಂದು ಸ್ಟಾರ್ಟ್ ಮಾಡ್ಕೊಬೋದಲ್ವ ಅಂತ 1000 ಥರ ಯೋಚನೆ ಮಾಡ್ತಾಯಿದ್ದೆ. ಹಂಗೆ ಮಾಡಿ ಕೊನೆಗೆ ಲ್ಯಾಪ್ಟಾಪ್ ಮುಂದೆ ಬಂದು ಕೂತಿದ್ದೀನಿ. ಇಲ್ಲಿ ದೊಡ್ಡದಾಗಿ ಹೋಗ್ಬಿಟ್ಟು ನಾನು ಇವತ್ತು ಆರಾಮಾಗಿರ್ತೀನಿ, ಫುಲ್ ರೆಸ್ಟ್ ಮಾಡ್ತೀನಿ, ನಾನು ಆ ಥರ ಎಲ್ಲ ಅನ್ಕೋತೀನಿ ಅಷ್ಟೇ. ಆದರೆ ಒಂದು ಸತಿನೂ ನಾನು ಅದನ್ನು ಮಾಡಿಲ್ಲ. ಮೋಸ್ಟ್ಲಿ ಐ ಆಮ್ ಯೂಸ್ ಟು ಬೀಯಿಂಗ್ ಬ್ಯುಸಿ. ಇದೊಂದು ನಾನು ಸ್ಟಾಪ್ ಮಾಡಬೇಕು, ಸ್ವಲ್ಪ ಮೈಂಡ್ನ ಕಾಮಾಗಿ ಇಟ್ಕೊಬೇಕು. ಆ್ಯಂಡ್ ರಜದ ಟೈಮಲ್ಲಿ ರಜಾ ಥರ ಟ್ರೀಟ್ ಮಾಡಬೇಕು. ನಾನು ರಜಾ ತೊಗೋಬೇಕು, ನಾನು ಸ್ವಲ್ಪ ಲೀವ್ ತೊಗೋಬೇಕು. ಆ್ಯಂಡ್ ಸಮ್ ಡೇಸ್ ಏನು ರೆಸ್ಪಾನ್ಸಿಬಿಲಿಟಿನೇ ಇಲ್ಲದೆ ಆರಾಮಾಗಿರಬೇಕು. ಆ ಥರ ಎಲ್ಲ ನನಗೂ ಅನಿಸುತ್ತೆ. ಬಟ್ ಅದು ತೊಗೊಂಡಾಗ ಗಿಲ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ 100 ಥರ ಪ್ರಶ್ನೆಗಳು ತಲೆಯಲ್ಲಿ ಓಡೋ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ದೆನ್ ಫೈನಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅಯ್ಯೋ ಬಿಡು ಬಾ ಕೆಲಸ ಮುಗಿಸೋಣ, ಟಿ ವಿ ನೋಡೇನು ಸಿಕ್ಕುತ್ತೆ, ಅದು ನೋಡೇನು ಸಿಕ್ಕುತ್ತೆ, ಹಂಗೆ ಹಿಂಗೆ ಅಂದ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ನನಗೆ ಗೊತ್ತಾಗಲ್ಲ ನಾನು ಯಾವಾಗ ವಾಪಸ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ. ಅದು ಐ ಆಮ್ ಯೂಸ್ ಟು ಇಟ್. ಒಂಥರ ನನಗೇನಂದರೆ ಮೂವಿ ನೋಡಬೇಕಂದ್ರೆ ನನ್ನ ಹಸ್ಬೆಂಡ್ ಜೊತೆಗಿದ್ರೆ ಅವ್ರ ಜೊತೆ ಕೂತ್ಕೊಂಡು ಮೂವಿ ನೋಡ್ತೀನಿ. ಐ ವಿಲ್ ಸ್ಪೆಂಡ್ ಸಮ್ ಟೈಮ್ ವಿತ್ ಹಿಮ್. ಓಕೆ ಇಬ್ಬರು ನೋಡ್ತಾ ಇದ್ದೀವಲ್ವಾ ಅನ್ನೋದಕ್ಕಾರ ಕೂತಿರ್ತೀನಿ. ಬಟ್ ಒಬ್ಬಳೇ ನೋಡು ಒಂದು 3 ಅವರ್ ಒಂದು ಮೂವಿನಂದರೆ ನನಗೆ ಹೋಗಿ ತೊಗೋತೀನಿ. ಹೋಗು ಸ್ಟೂಲ್ ತೊಗೊಂಡೋಗು, ಇದ್ದಲ್ಲೇ ಹೋಗು, ಅದು ಎಸ್ಬಿಡು, ಡಸ್ಟ್ಬಿನ್ಗೆ ಹಾಕ್ಬಿಡು. ಆಯಿತು, ನಂಗೆ ಗೊತ್ತಿತ್ತು, ನಾನು ಹೇಳಿದೆ ಅಲ್ವ ಅವಳು ಕಾಟನ್ ಕ್ಯಾಂಡಿ ತಿನ್ನಲ್ಲ ಅಂತ. ಇಷ್ಟೇ ಒಂಚೂರು ಇಷ್ಟಗಳ ತಿಂದ್ಲು, ಈಗ ಅವಳಿಗೆ ಇದು ಬೇಡ ಅಂತೆ. ಸರಿ ಹೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡೋಗು, ಸ್ಟೂಲ್ ತೊಗೊಂಡೋಗು, ಬನಾನ ಇದೆ ಎತ್ಕೊಂಡು ತಿನ್ನೋವು, ಚೆನ್ನಾಗಿದೆ ಬನಾನ. ಈ ಥರನೇ ಯೋಚನೆ ಆಗ್ತಾ ಇರುತ್ತೆ. ಅದು ಯಾಕೆ ಹಂಗೆ ಆಗುತ್ತೋ ಗೊತ್ತಿಲ್ಲ. ನಾನು ಒಬ್ಳಿಗೆ ಈ ಥರ ಅನ್ಸುತ್ತಾ, ನಿಮ್ಗಳಿಗೂ ಇದೇ ಥರ ಆಗುತ್ತೆ. ಏನೋ ಮಾಡ್ತಿರ್ತೀರ, ನಾಟ್ ಜಸ್ಟ್ ಆಫೀಸ್ ವರ್ಕ್ ಆಯಿತಾ, ಇನ್ನೇನಾದರೂ ಒಂದು ಕೆಲಸ ತಲೆಯಲ್ಲಿ, ಮನೆ ಕೆಲಸದಲ್ಲಿ ಮನೇಲಿ ಇನ್ನೇನಾದ್ರು ಪೆಂಡಿಂಗ್ ಇದ್ದರೆ ಅದನ್ನೊಂದು ಮುಗಿಸೋಣ, ಮಗಳದ್ದೇನಾರು ಇದ್ದರೆ ಅದನ್ನು ಮುಗಿಸೋಣ, ಏನಾದರೂ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಮುಗಿಸ್ಬಿಡೋಣ ಅಲ್ಲ. ಒಂಚೂರು ರೆಸ್ಪಾನ್ಸಿಬಿಲಿಟಿನೇ ಇಲ್ದೇ ಒಂದು ದಿನ ಹಂಗೆ ಕಾಮಾಗಿ ಸ್ಪೆಂಡ್ ಮಾಡೋಕ್ಕಾಗೋದೇ ಇಲ್ವಾ ಅನ್ನೋದೇ ನನಗೆ ಒಂಥರ ಡೌಟ್ ಆಗ್ಬಿಟ್ಟಿದೆ. ಅದು ಏನಕ್ಕೆ ಹತ್ರ ಆಗಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಆ್ಯಂಡ್ ಯಾವಾಗ ಈ ಥರ ಆದೆ ಅಂತಲೂ ನನಗೆ ಗೊತ್ತಿಲ್ಲ. ಮೊದಲೆಲ್ಲ ಕಾಲೇಜ್ ಟೈಮಲ್ಲೆಲ್ಲ ಎಷ್ಟು ಈಸಿಯಾಗಿ ಒಂದೊಂದು ಫುಲ್ ಡೇ ರೆಸ್ಟ್ ಮಾಡ್ತಾಯಿದ್ವಿ, ಚಿಲ್ ಮಾಡ್ತಾಯಿದ್ವಿ, ಫುಲ್ ಡೇ ಸೀರೀಸ್ ನೋಡ್ತಾಯಿದ್ವಿ. ದರ್ ವಾಸ್ ಸೋ ಮೆನಿ ಥಿಂಗ್ಸ್ ದಟ್ ವಾಸ್ ಹ್ಯಾಪನಿಂಗ್ ಅಲ್ವಾ. ಇವಾಗಂತೂ ಅದೇನೋ ಗೊತ್ತಿಲ್ಲ. ಒಂದೊಂದ್ಸತಿ ಚೆನ್ನಾಗಿ ಅನಿಸುತ್ತೆ, ಒಂದೊಂದ್ಸತಿ ನನಗೆ ಅನಿಸುತ್ತೆ ತುಂಬ ಓವರ್ ಆಯಿತು, ಯಾಕೆ ಬೇಕು ಇಷ್ಟೊಂದೆಲ್ಲ, ಯಾಕೆ ತಲೆ ಕೆಡ್ಸ್ಕೊಂತ, ಒಂದು ಸ್ವಲ್ಪ ಬ್ರೇಕ್ ತಗೋ ಅಂತ ಅನಿಸುತ್ತೆ. ಬಟ್ ಅದು ನನಗೆ ಗೊತ್ತಿರಲ್ಲ, ಬ್ರೇಕೇ ತೊಗೊಳಲ್ಲ. ಆ್ಯಂಡ್ ಇವಾಗ ಕೆಲಸ ಮುಗಿಸ್ತಾ ಇದ್ದೀನಿ. ಈಗ ನನ್ನ ಮಗಳು ಎದ್ದೇಳ, ಏನು ಚಿನ್ನಿ ಬಿರುಕು, ಅದೇ ಡಸ್ಟ್ಬಿನ್ಗೆ ಹಾಕೋದು, ಯಾಕೆ ಕೈಯಲ್ಲಿ ಇಟ್ಕೊಂಡಿದ್ದು, ಯಾಕೆ ಡಸ್ಟ್ಬಿನ್ಗೆ. ಅವ್ರು ನೋಡಿ, ಅವ್ರು ತಿನ್ನಲಿಲ್ಲ ಅವಳು ಇವಾಗ. ಇರ್ತಿದ್ದು ಒಂಥರ. ಅಪ್ಪ ಏನು ಭಯಲ್ಲ, ಹೋಗಿ ನಾನು ಹೇಳ್ತೀನಿ ಅಪ್ಪಗಾಯ್ತು. ಈಗ ಅವಳಿಗೆ ನನ್ನ ಅಥವಾ ಅವ್ರ ಅಪ್ಪನ ಮಸ್ಕ ಹೊಡೆದು ಇಟ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರ ಅಪ್ಪ ಬಂದಿಗೆ ಬೈತಾರಲ್ಲ. ಈಗ ನನ್ನ ಸಪೋರ್ಟ್ ಇದ್ದರೆ ಅಟ್ಲೀಸ್ಟ್ ಅವ್ರ ಅಪ್ಪ ಬೈಯಲ್ವಲ್ಲ, ಆ ಥರ ಅವಳು. ನನ್ನ ಸಂಡೇ ಹಿಂಗೆ ಮೋಸ್ಟ್ ಆಫ್ ಇಟ್ ನಡೆಯೋದು ಆಯಿತಾ. ಈಚೆ ಹೋಗಿದ್ರೆ, ತಿರ್ಗಾಡಕ್ಕೆ ಹೋಗಿದ್ರೆ ಎಲ್ಲ ಆವಾಗ ಚೆನ್ನಾಗಿ ಅನಿಸುತ್ತೆ. ಬಟ್ ಮನೇಲೇ ಇದ್ದರೆ ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ಆ್ಯಂಡ್ ಒಬ್ಬಳೇ ಇದ್ರಂತೂ ಸುಮ್ಮನೆ ಇರೋಕ್ಕಾಗೋದಿಲ್ಲ, ಚಾನ್ಸ್ ಇಲ್ಲ ಒಬ್ಬಳೇ ಇರೋಕ್ಕೆ. ಅಂದರೆ ಏನು ಮಾಡ್ದೇನೆ ಓಕೆ ಆರಾಮಾಗಿರೋಣ ಆ ಥರ ಇರೋಕ್ಕಾಗೋದೇ ಇಲ್ಲ ನನ್ನ ಕೈಯಲ್ಲಿ. ಯಾವಾಗಲೂ ಏನಾದ್ರು ಒಂದು ಕೆಲಸನ ಹುಡ್ಕೋತಾ ಇರ್ತೀನಿ, ಏನೋ ಒಂದು ಮಾಡ್ತಾ ಇರ್ತೀನಿ. ಈ ಥರ ನನ್ನ ಹಸ್ಬೆಂಡ್ ಹೇಳ್ಬಿಟ್ಟರು, ಸುಮ್ಮನೆ ಮಲ್ಕೊಬಿಡು, ಒಂದು ಸ್ವಲ್ಪ ಹೊತ್ತು ಪಾಪನೂ ಮಲಗಿದ್ಲಲ್ಲ ಅಂತ. ನಾನು ಇಲ್ಲ ಮಲ್ಕೊಳ್ಳಲ್ಲ, ಟಿ ವಿ ನೋಡ್ತೀನಿ, ನಿದ್ದೆ ಏನು ಬರೋಲ್ಲ, ಬಟ್ ಒಂಥರ ರಿಲ್ಯಾಕ್ಸ್ ಮಾಡ್ತೀನಿ ಅಂದರೆ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀನಿ. ಏನಪ್ಪ ಹೋಗು ಮಾಡ್ಬಿಡೋಗೋ. ನನ್ನ ಮಗಳು ಸ್ಕೂಲಲ್ಲಿ ಸುಸು ಕೊಟ್ಟಿಗೆ ಹೇಳಿ ಅಭ್ಯಾಸ ಆಗ್ಬಿಟ್ಟು ಇಲ್ಲೂ ನಂಗೆ ಸುಸು ಕೊಟ್ಟು ಹೇಳ್ತಾಳೆ. ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಹಂಗೆ ತಡ್ಕೊಂಡು ವೆಯ್ಟ್ ಮಾಡ್ತಾ ಇರುತ್ತೆ ಪಾಪ ಅದು. ನಾನು ಹೋಗ್ಬೇಕಮ್ಮ ಅಂತ ಹೇಳ್ತಾ ಇರ್ತಾಳೆ. ನಾನು ಹೋಗು ಅನ್ನೋ ತನಕ ಹೋಗಲ್ಲ. ಅಯ್ಯೋ ಮಕ್ಕಳೇ ಚಂದ. ನಂದು ಕಪ್ ಟೀ ತೊಗೊಂಡೆ, ನಾನು ಟೀ ಕುಡ್ದಾಯಿತು. ಇನ್ನೇನು ಮಾಡ್ತೀವಿ ಇವಾಗ. ಡಿನ್ನರ್ ಒಂದು ಪೆಂಡಿಂಗ್ ಇದೆ. ಡಿನ್ನರ್ಗೆ ಅಲ್ಲಿ ಮೇಕ್ ಸಮ್ ಚಿಕನ್ ಸಲಾಡ್. ಏನು ಗೊತ್ತಾ, ನೆನ್ನೆ ರಾತ್ರಿ ಡಿನ್ನರ್ ತೋರಿಸ್ತೀನಿ ಅಂತ ಅಂದಲ್ಲ, ಬಟ್ ದೆನ್ ಆಮೇಲೆ ಫುಲ್ ಅಂದರೆ ಫುಲ್ ನಿದ್ದೆ ಬಂದುಬಿಡ್ತು. ಯಾವಾಗ ಮಲ್ಕೊಂಡೆ, ಹೇಗೆ ಮಲ್ಕೊಂಡೆ ಏನೂ ಗೊತ್ತಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ.
ಸೊ ಅದಕ್ಕೆ ನಾನು ಡಿನ್ನರ್ ತೋರ್ಸೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಂಬಿಡಿ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಾರ್ಮಲಾಗಿ ಮಾರ್ನಿಂಗ್ ರೂಟೀನಲ್ಲಿ ಟೀ ಮಾಡ್ಕೊತಾ ಇದ್ದೀನಲ್ವ, ಆವಾಗಲೇ ಬಂದು ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಎದ್ದ ತಕ್ಷಣ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಬೆಳಗ್ಗೆ 6 ಗಂಟೆ ಆಗಿದೆ. ಇವತ್ತು 4 ಗಂಟೆಗೆ ಎದ್ದಿಲ್ಲ, 6 ಗಂಟೆಗೆ ಎದ್ದಿರೋದು. 6 ಗಂಟೆಗೆ ಎದ್ದು ನನ್ನ ಟೀ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ವರ್ಕೌಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಇದ್ದಾರೆ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ವರ್ಕೌಟ್ ಮಾಡಿ ಮುಗಿಸ್ಬಿಟ್ರೆ ಇವತ್ತಿನ ವರ್ಕೌಟ್ ಮುಗಿಯುತ್ತೆ. ಟಯರ್ಡ್ ಆದಾಗ ಬಾಡಿ ಎಲ್ಲ ಫುಲ್ಲು ಸೋರ್ ಥರ ಫೀಲ್ ಆಗ್ತಾ ಇರ್ತೈತಾ, ಆವಾಗ ವರ್ಕೌಟ್ ಮಾಡಿದ್ರೆ ಸಡನ್ನಾಗಿ ಟಯರ್ಡ್ ಥರ ಫೀಲ್ ಆಗ್ತಾ ಇರ್ತೀವಲ್ಲ, ಇಮಿಡಿಯೇಟಾಗಿ ಎನರ್ಜಿ ಫೀಲ್ ಆಗುತ್ತೆ ಗೊತ್ತಾ. ನಾವು ವರ್ಕೌಟ್ ಮಾಡೋದು ಬಾಡಿನ ಇನ್ನೂ ಸ್ಟ್ರೈನ್ ಮಾಡ್ತೀವಿ, ಸ್ವೆಟ್ ಆಗ್ತೀವಿ ಅಂದ್ರೂ ಇಮಿಡಿಯೇಟಾಗಿ ಇನ್ನೂ ಜಾಸ್ತಿ ಎನರ್ಜಿ ಬರುತ್ತೆ ಹೊರತು ಟಯರ್ಡ್ನೆಸ್ ಹೊಟ್ಟೆ ಹೋಗುತ್ತೆ. ಅದು ಹೇಗೆ ಅಂತ ಗೊತ್ತಿಲ್ಲ. ಯೂಶ್ವಲಾಗಿ ವರ್ಕೌಟ್ ಮಾಡಿದಾಗ ನಾವು ಅನ್ಕೋತೀವಿ ಸುಸ್ತಾಗಿದೆ, ಅಯ್ಯೋ ವರ್ಕೌಟ್ ಬೇಡ, ಯಾರು ಮಾಡ್ತಾರೆ ಅಂತ ಅನ್ಕೋತೀವಿ. ಬಟ್ ಆ್ಯಕ್ಚುಲಾಗಿ ಫಿಸಿಕಲ್ ಎಕ್ಸಾಷನ್ ಆದಾಗ ಅಥವಾ ಮೆಂಟಲಿ ಸ್ಟ್ರೈನ್ ಆದಾಗ ನಮಗೇನು ಸುಸ್ತು ಅಂತ ಅನಿಸ್ತಾ ಇರುತ್ತೆ, ಆ ಸುಸ್ತು ಹೋಗೋಕ್ಕೆ ವರ್ಕೌಟ್ ಮಾಡಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿ ಇಮಿಡಿಯೇಟಾಗಿ ಫುಲ್ಲು ಆ್ಯಕ್ಟಿವ್ ಮೋಡಿಗೆ ಬರುತ್ತೆ. ಆ ಎಕ್ಸಾಷನ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಆ್ಯಂಡ್ ನಿಮಗೆ ಒಳಗಡೆಯಿಂದ ಒಂಥರ ಹ್ಯಾಪಿ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಾಗಿ ನಾವು ಮ್ಯಾಕ್ಸಿಮಮ್ ಎಷ್ಟೊಂದು ಜನ ನಾವು ವರ್ಕೌಟ್ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸುಸ್ತಾಗಿರ್ತೀವಿ, ಇಲ್ಲ ಬೆಳಗ್ಗೆಯಿಂದ ಮನೇಲಿ ಇದ್ದರೆ ಮನೇಲಿ ಕೆಲಸ ಮಾಡಿ ಸುಸ್ತಾಗಿರ್ತೀವಿ, ಮಕ್ಕಳು ನೋಡ್ಕೊಂಡು ಸುಸ್ತಾಗಿರ್ತೀವಿ, ಫ್ಯಾಮಿಲಿ ನೋಡಿ ಸುಸ್ತಾಗಿರ್ತೀವಿ. ಇನ್ನು ಸ್ಟೂಡೆಂಟ್ಸ್ ಆಗಿದ್ದರೆ ಸ್ಕೂಲು ಕಾಲೇಜ್ಗೆ ಹೋಗಿ ಬಂದು ಸುಸ್ತಾಗಿರ್ತೀವಿ, ಇನ್ನು ವರ್ಕಿಂಗ್ ಇದ್ದರೆ ಆಫೀಸ್ಗೆ ಹೋಗಿ ಬಂದು ಸುಸ್ತಾಗಿರ್ತೀವಿ. ಫಿಸಿಕಲ್ಲಿನೂ ಕೆಲವು ಸತಿ ಟ್ರಾವೆಲ್ ಮಾಡಿರ್ತೀವಿ ಆಯಿತಾ. ಎಲ್ಲರಿಗೂ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮು ಎಲ್ಲ ಆಪ್ಷನ್ಸ್ ಇರೋಲ್ಲ ಅಲ್ವಾ, ಮನೆಯಲ್ಲೇ ಎಲ್ಲ ಮಾಡಬೇಕು ಅಂತ ಆಪ್ಷನ್ಸ್ ಇರಲ್ಲ. ಕೆಲವರು ಟ್ರಾವೆಲ್ ಮಾಡಿರ್ತಾರೆ. ಇಲ್ಲಿಂದ ಒಂದು ಬೆಂಗಳೂರಲ್ಲಂತೂ ಇದ್ರಂತೂ ಮಿನಿಮಮ್ 2 ಅವರ್ ಟ್ರಾವೆಲ್ ಬೇಕೇ ಬೇಕು. ಹೋಗಿ 1 ಅವರ್ ಅಂದರೆ ಬರೋಕ್ಕೆ 1 ಅವರು ಆ ಥರ ಆಗುತ್ತೆ. ಇನ್ನು ಕೆಲವ್ರನ್ನ ಜಾಸ್ತಿನೇ ಟ್ರಾವೆಲ್ ಮಾಡಿರ್ತಾರೆ, ಎಕ್ಸಾಸ್ಟ್ ಆಗಿರ್ತಾರೆ. ಎಕ್ಸಾಸ್ಟ್ ಆಗಿ ಮನೆಗೆ ಬಂದಾಗ ಅಯ್ಯೋ ಹೋಗಿ ಮಲ್ಕೊಳ್ಳೋಣ, ನಮ್ಮ ಕೈಲಿ ಆಗಲ್ಲ ಆ ಥರ ಯೋಚನೆ ಮಾಡ್ತಾರೆ. ಅದು ರಿಯಾಲಿಟಿನೇ ಆಯಿತಾ. ಅದೇ ಥರ ನಾನು ಮಾಡಿರೋದು. ನಾನು ಮುಂಚೆ ಎಲ್ಲ ಆಫೀಸ್ಗೆ ಹೋಗಿ ಬಂದಾಗ ಅಯ್ಯೋ ಆಗಲ್ಲಪ್ಪ ಸುಸ್ತಾಗ್ತದೆ ಅಂತ ಬಂದ ತಕ್ಷಣ ಏನೋ ಒಂದು ತಿನ್ಬಿಟ್ಟು ಮಲ್ಕೊಂಬಿಡೋದು, ಅದನ್ನೇ ಮಾಡಿರೋದು ನಾನು. ಚೂರು ಚಕ್ಕೆ ಹಾಕೋಣ. ಇತ್ತೀಚೆಗೆ ಸಿನಮನ್ ಟೀ ನನಗೆ ಅಡಿಕ್ಷನ್ ಆಗಿಬಿಟ್ಟಿದೆ. ಅದೊಂಥರ ಚೆನ್ನಾಗಿ ಅನಿಸ್ತದೆ. ಆ ಫ್ಲೇವರು ಗಮ್ ಅಂತ ಇರುತ್ತಲ್ಲ, ನಂಗೆ ಇಷ್ಟ ಆಗ್ತಾಯಿದೆ. ಏನು ಹೇಳ್ತಾಯಿದ್ದೆ, ವರ್ಕೌಟ್ ಅಲ್ವಾ, ಎಕ್ಸಾಷನ್ ಬಗ್ಗೆ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಂಗಂತ ವರ್ಕೌಟ್ ಅಂದರೆ ಹೆವಿ ಲಿಫ್ಟಿಂಗ್ ಮಾಡಬೇಕು ಅಂತಲೇ ಏನಿಲ್ಲ, ಮನೇಲೇ ಒಂದು 10 ನಿಮಿಷದಿಂದ 20 ನಿಮಿಷ ವರ್ಕೌಟ್ ಮಾಡಿ. ಅದು ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಬಾಡಿ ಎಷ್ಟು ಚೆನ್ನಾಗಿ ಅಂತ ಅನಿಸುತ್ತೆ ಅಂತ. ನಿಜ ಹೇಳ್ಬೇಕಂದ್ರೆ ಈಗ ನೆನ್ನೆ ಹೋಗಿ ಬಂದಿರೋ ಟಯರ್ಡ್ನೆಸ್ಸು ಹಂಗೆ ಮಲ್ಕೊಂಬಿಟ್ಟಿದ್ದೀನಲ್ವ, ಬೆಳಗ್ಗೆ ಎದ್ದಾಗಲೂ ಟಯರ್ಡ್ನೆಸ್ ಹಂಗೆ ಇರುತ್ತೆ, ಅಬ್ಸರ್ವ್ ಮಾಡಿದ್ದೀರಾ. ಈಗ ಹೋಗ್ಬಿಟ್ಟು ನಾನು ವರ್ಕೌಟ್ ಮಾಡಿದ್ರೆ ನನ್ನ ಮೈಂಡ್ ಇವಾಗ ಚಿಕ್ಕಂದು ಶಿಫ್ಟ್ ಆಗಿಬಿಟ್ಟು ಇವಾಗ ನನಗೇನು ಎಕ್ಸಾಷನ್ ಇದೆ ಅದು ಕಮ್ಮಿ ಆಗುತ್ತೆ ಆ್ಯಂಡ್ ನನ್ನ ಎನರ್ಜಿ ಲೆವೆಲ್ಸ್ ಹೈ ಆಗುತ್ತೆ. ಅದಾದಮೇಲಿಂದ ಇವತ್ತಿನ ಡಯಟ್ ಎಲ್ಲ ಕರೆಕ್ಟಾಗಿ ತಿನ್ಕೊಂಡು ಹೋದರೆ ಐ ವಿಲ್ ಬಿ ಬ್ಯಾಕ್ ಟು ಝೋನ್. ಅಷ್ಟೇ. ಒಂದ್ಸತಿ ನೀವು ಟ್ರೈ ಮಾಡಿ. ಯಾರು ವರ್ಕೌಟ್ ಒಂದಿನೂ ಮಾಡಿಲ್ಲ ಹೋಗಿ ಮಾಡಿ. ಟೀ ನೋಡಿ ಪ್ರಿಪೇರ್ ಆಗ್ತಾಯಿದೆ, ಘಮ ಅಂತಿದೆ. ತುಂಬ ಲೆಕ್ಚರ್ ಹೊಡೆಯಲ್ಲ, ನಾನು ಟೀ ಮಾಡ್ಕೊತಾ ಇದ್ದೀನಿ. ಬಟ್ ಅವಾಗ ಹೇಳ್ತಾ ಇರ್ತೀನಿ, ಹೆಲ್ದಿ ಲಿವಿಂಗ್ ಏನು ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರೋ ಅವಶ್ಯಕತೆಯೇ ಇಲ್ಲ, ಅದು ಸಿಂಪಲ್ಲಾಗೂ ಇರ್ಬೋದು. ಅದನ್ನು ನಾವು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊತೀವಿ. ಇಂಥ ಹೊಸ ರೆಸಿಪಿನೇ ಮಾಡಬೇಕು, ಇಂಥ ಹೊಸ ಅಡುಗೆನೇ ಮಾಡಬೇಕು, ಈ ಥರ ಹೊಸ ಎಕ್ಸಸೈಸೇ ಮಾಡಬೇಕು. ಇಲ್ಲ, ಯು ಕ್ಯಾನ್ ಹ್ಯಾವ್ ಅ ಹೆಲ್ದಿ ಲಿವಿಂಗ್ ವಿತ್ ರಿಪೀಟ್. ಯಾವಾಗ ಜಾಸ್ತಿ ನೀವು ರಿಪೀಟ್ ಮಾಡ್ತೀರಾ ಆವಾಗಲೇ ಹೆಲ್ದಿ ಲಿವಿಂಗ್ ಈಸಿ ಆಗುತ್ತೆ ಹೊರತು ಯಾವಾಗ ಹೊಸ ಹೊಸದು ಅಂತ ನೋಡೋಕೆ ಹೋಗ್ತೀರಾ ಆವಾಗ ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ಬಿಕಾಸ್ ಎವ್ರಿ ಡೇ ಯು ವಿಲ್ ಹ್ಯಾವ್ ಟು ಥಿಂಕ್ ಹೊಸದು ಏನು ಮಾಡಲಿ, ಹೊಸದು ಆ ಥಿಂಕಿಂಗಲ್ಲೇ ನೀವು ಎಕ್ಸಾಸ್ಟ್ ಆಗಿ ಒಂದಿನ ಡಿಮೋಟಿವೇಟ್ ಆಗಿಬಿಡ್ತೀರ. ಅದ್ರ ಬದಲು ರಿಪೀಟಲ್ಲಿ ಮಾಡಿದಾಗ ನಿಮಗೆ ಅದು ಹಿಂಸೆ ಅನಿಸಲ್ಲ. ಇದೇ ತಾನೇ, ಓಕೆ ಲೆಟ್ಸ್ ಡು ಇಟ್. ಅದೊಂಥರ ರೂಟೀನಿಗೆ ಸೆಟ್ ಆಗಿಬಿಡುತ್ತೆ. ಸೊ ಹೆಲ್ದಿ ಲಿವಿಂಗ್ನ ನಿಮ್ಮ ರೂಟೀನ್ ಮಾಡ್ಕೊಳ್ಳಿ, ನಾಟ್ ಯುವರ್ ಹೊಸ ಇನೋವೇಷನ್ ಎವ್ರಿ ಸಿಂಗಲ್ ಡೇ. ನನ್ನ ಗ್ರೀನ್ ಸ್ಟೀವಿಯಾ ಖಾಲಿಯಾಗಿಬಿಟ್ಟಿದೆ, ಅದಕ್ಕೆ ಎಲ್ಲೋ ಸ್ಟೀವಿಯಾ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೋ ಸ್ಟೀವಿಯಾ ಎಷ್ಟೊಂದು ಜನ ಕೇಳ್ತಾ ಇರ್ತೀರ, ನೀವು ಏನೋ ಯೂಸ್ ಮಾಡ್ತೀರಲ್ಲ, ಏನು ಯೂಸ್ ಮಾಡ್ತೀರ ಅಂತ. ನಾನು ಎಲ್ಲ ಬ್ಲಾಗ್ಸಲ್ಲೂ ಟ್ಯಾಗ್ ಮಾಡ್ತಾನೆ ಇರ್ತೀನಿ. ನಾನು ಸ್ಟೀವಿಯಾ ಒಂದೇ ಯೂಸ್ ಮಾಡ್ತಿರೋದು. ಬಟ್ ಐ ಆಮ್ ಥಿಂಕಿಂಗ್ ಆಯಿತಾ, ಡಿಫ್ರೆಂಟ್ ಸ್ವೀಟ್ನರ್ಸ್ನ ಬೈ ಮಾಡಿಬಿಟ್ಟು ಐ ಹ್ಯಾವ್ ಟು ಡೂ ಒನ್ ಸ್ವೀಟ್ನರ್ ರಿವ್ಯೂ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಲಾಟ್ ಆಫ್ ಸ್ವೀಟ್ನರ್ಸ್ ಇದ್ದಾವೆ ಮಾರ್ಕೆಟಲ್ಲಿ. ಎಲ್ಲ ಥರ ಸ್ವೀಟ್ನರ್ಸ್ನು ಬೈ ಮಾಡಿಬಿಟ್ಟು ಎಲ್ಲನೂ ಟೇಸ್ಟ್ ಮಾಡಿ ಯಾಕೆ ಚೆನ್ನಾಗಿ ಅನಿಸ್ತಾ ಇದೆ, ಯಾಕೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂತ ಐ ಥಿಂಕ್ ಐ ಶುಡ್ ಟ್ರೈ. ಆ್ಯಂಡ್ ಬೆಸ್ಟ್ ಟ್ರೈ ಮಾಡೋದು ಟೀ ಮೇಲೆ. ಯಾಕಂದರೆ ಟೀ ಅಡಿಕ್ಷನ್ ಇರೋರಿಗೆ ಒಂದು ಸೆಟ್ ಆಫ್ ಫ್ಲೇವರ್ ಇರುತ್ತೆ, ಆ ಫ್ಲೇವರ್ ಬಂದಿಲ್ಲ ಅಂದರೆ ನಮ್ಗೆ ಅದು ಇಷ್ಟ ಆಗೋಲ್ಲ. ಸೊ ಇದೆಲ್ಲ ಥರನೂ ಸ್ವೀಟ್ನರ್ಸ್ನ ಆ್ಯಡ್ ಮಾಡ್ಕೊಂಡು ಹೋದಾಗ ಡಿಫ್ರೆಂಟ್ ಕಪ್ಸಲ್ಲಿ ಟೀ ಇಟ್ಕೊಬಿಟ್ಟು ಆವಾಗ ಆ್ಯಕ್ಚುಲಾಗಿ ಗೊತ್ತಾಗುತ್ತೆ ಯಾದನ್ನ ಯೂಸ್ ಮಾಡ್ಬೋದು, ಯಾದನ್ನ ಯೂಸ್ ಮಾಡಬಾರ್ದು, ಹೇಗಿರುತ್ತೆ ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ. ಐ ಆಮ್ ಪ್ಲ್ಯಾನಿಂಗ್ ಫಾರ್ ಇಟ್. ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ? ನಿಮ್ಗೇನಾದ್ರು ಬೇಕಾ?
ನಮ್ಗೆ ಅದೇ ಕ್ವಶನ್ ಮಾರ್ಕು. ಸುಮ್ಮನೆ ತರಿಸ್ಬಿಟ್ಟು ಜನಕ್ಕೆ ನಿಜವಾಗ್ಲೂ ಬೇಕಾ, ನಮ್ಮ ಜನಕ್ಕೆ ಬೇಕಾ, ಅವರು ಇಂಟ್ರೆಸ್ಟೆಡ್ ಇದ್ದಾರಾ, ನನ್ನ ಕ್ಯೂಟ್ ಫ್ಯಾಮಿಲಿಗೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಅದು ಬೇಕಾ ಅಂತ ನಂಗೆ ತುಂಬಾ ಡೌಟ್ ಇದೆ. ನನಗೆ ಡೌಟ್ನ ಕ್ಲಿಯರ್ ಮಾಡಿಕೊಟ್ರೆ ನಾನು ಐ ವಿಲ್ ಪ್ಲ್ಯಾನ್ ಆನ್ ಬೈಯಿಂಗ್ ಆಲ್ ದ ಸ್ವೀಟ್ ನಟ್ಸ್. ಎಷ್ಟಾಗುತ್ತೆ ಅಷ್ಟು ಏನೇನು ಸಿಗುತ್ತೆ ಅವೆಲ್ಲ ಬೈ ಮಾಡೋಣ. ಬೈ ಮಾಡಿಬಿಟ್ಟು ಒಂದು ಸ್ವೀಟ್ನ ರಿವ್ಯೂ ಮಾಡೋಣ. ಹೇಳಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಮಾಡ್ತೀನಿ. ಓಕೆ, ನಮ್ಮ ಟೀ ರೆಡಿ ಇದೆ, ಒಳ್ಳೆ ಕಲರ್ ಬಂದಿದೆ. ಓಕೆ, ಇವಾಗ ಟೀನ ಫಿಲ್ಟ್ರ್ ಮಾಡ್ಕೊಳ್ಳೋ ಟೈಮ್. ಆದರೂ ನನಗೆ ಟೀಗೆ ಏನಾದ್ರು ಕಂಪ್ನಿ ಬೇಕಾಯ್ತಾ? ನಮ್ಮ ಮನೇಲಿ ಯಾರೂ ನನಗೆ ಟೀ ಕಂಪ್ನಿನೇ ಕೊಡೋಲ್ಲ. ನನಗೆ ಟೀ ಮಾಡ್ಕೋಬೇಕಾದ್ರೆ ನನ್ನ ಜೊತೆ ಒಬ್ರು ಯಾರು ಇರಬೇಕು. ಟೀ ಕುಡಿತಾ ಮಾತಾಡ್ಕೊಂಡು 1000 ವಿಷಯಗಳಿರುತ್ತೆ ನಂಗೆ ಮಾತಾಡೋಕ್ಕೆ ಟೀ ಕುಡಿಬೇಕಾದ್ರೆ. ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡೋದು. ನಂಗೆ ಟೀ ಕುಡಿಬೇಕಾದ್ರೆ ಯಾರು ಮಾತಾಡ್ತಾ ಇರಬೇಕು. ಒಬ್ಬಳೇ ದೆವ್ವ ಥರ ಕುಡಿಯೋಕ್ಕೆ ನಂಗೆ ಒಂಚೂರು ಇಷ್ಟ ಆಗೋಲ್ಲ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ, ನಮ್ಮ ಅತ್ತೆಗೆ, ನಮ್ಮ ಮಾವಂಗೆ ಯಾರಿಗೂ ಟೀ ಅಭ್ಯಾಸ ಇಲ್ಲ. ಏನು ಮಾಡೋದು? ಆ ಥರ ಆಗಿದೆ ನಮ್ಮ ಕತೆ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ. ಆ ಸಿನಮನ್ ಫ್ಲೇವರು ಘಮ್ ಅಂತ ಇದೆ. ಆದರೆ ಟೀಗೆ ಸಿನಿಮನ್ ಹಾಕ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಹಾಕಿ, ಒಂಚೂರೇ ಹಾಕಬೇಕು, ತುಂಬ ವಾಸನೆ ಬರುತ್ತಲ್ವ, ಅತಿಯಾಗ್ಬಿಟ್ರು ಕುಡಿಯೋಕ್ಕಾಗಲ್ಲ. ಸೊ ದಿಸ್ ಇಸ್ ಮೈ ಸಿನಮನ್ ಟೀ. ನಾನು ಹೋಗ್ಬಿಟ್ಟು ಇವಾಗ ನನ್ನ ಟೀ ಟೈಮ್ನ ಎಂಜಾಯ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ. ಟೇಕ್ ಕೇರ್, ಬೈ, ಲವ್ ಯು.